ನಮಸ್ಕಾರ. ನನ್ನ ಹೆಸರು ಕಿರಣ್ ನಾಗಪ್ಪ ಮೈಟಿ. ನಾನು ಸರ್ಕಾರಿ ಪ್ರೌಢಶಾಲೆ ಆರುಗೊಪ್ಪದಲ್ಲಿ 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ತಯಾರಿಸಿದ ಮಾದರಿಯ ಹೆಸರು ಆಟೋಮೆಟಿಕ್ ಡೋರ್ ಸ್ಯಾನಿಟೈಸರ್. ಈ ಮಾದರಿಯು ಎರಡು ರೀತಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಒಂದು ವಿದ್ಯುತ್ ಮೋಟಾರ್ ಮತ್ತು ವಾಟರ್ ಪಂಪ್. ಇನ್ನೊಂದು ನಾವೇ ತಯಾರಿಸಿದ ಪ್ರಚನ ಶಕ್ತಿಯಿಂದ ಮಾಡಿದ ವಾಲ್. ಇದರ ವಿಧಾನ: ಈ ಮಾದರಿಯು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂದರೆ, ನಾವು ಒಂದು ಸರಳ ವಿದ್ಯುನ್ಮಂಡಲವನ್ನು ಮತ್ತು ಅದಕ್ಕೆ ಒಂದು ವಾಟರ್ ಪಂಪನ್ನು ಅಳವಡಿಸಿದ್ದೇವೆ. ಬಾಗಿಲನ್ನು ಒಳಕ್ಕೆ ತಳ್ಳಿದಾಗ ಬಾಗಿಲವು ಒಂದು ಸ್ವಿಚ್ಚನ್ನು ಸ್ಪರ್ಶಿಸಿ ಅದು ಸರಳ ವಿದ್ಯುನ್ಮಂಡಲವನ್ನು ಪೂರ್ಣಗೊಂಡು ಮತ್ತು ವಾಟರ್ ಪಂಪನ್ನು ಚಾಲನೆ ಮಾಡಿ ಈ ರೀತಿಯಾಗಿ ಬಾಗಿಲಿನ ಹೊರಭಾಗದಲ್ಲಿ ಈ ರೀತಿಯಾಗಿ ಸ್ಪ್ರೇ ಮಾಡುತ್ತದೆ. ಇದಲ್ಲದೆ ವಿದ್ಯುತ್ ಶಕ್ತಿ ಮತ್ತು ಯಾವುದೇ ಸೆನ್ಸಾರ್ಗಳನ್ನು ಬಳಕೆ ಮಾಡದೆ ತಾವೇ ತಯಾರಿಸಿದ ಪ್ರಚನ ಶಕ್ತಿಯಿಂದ ವಾಲ್ನಿಂದ ಸಹ ಕಾರ್ಯನಿರ್ವಹಿಸುತ್ತದೆ. ಹೇಗೆಂದರೆ, ಬಾಗಿಲನ್ನು ಒಳಗೆ ತಳ್ಳಿದಾಗ ಬಾಗಿಲಿಗೆ 2 ಬ್ರೇಕ್ ವೈರ್ಗಳನ್ನು ಅಳವಡಿಸಿದ್ದೇವೆ. ಆಗ ಬ್ರೇಕ್ ವೈರ್ಗಳು ಈ ವಾಲನ್ನು ಕೆಳಗೆ ಎಳೆಯುತ್ತವೆ. ಆಗ ಈ ರೀತಿಯಾಗಿ ಬಾಗಿಲಿನ ಬಳಿ ಸ್ಪ್ರೇ ಮಾಡುತ್ತದೆ. ಇದರ ಉಪಯೋಗಗಳು: ಈ ಆಟೋಮೆಟಿಕ್ ಡೋರ್ ಸ್ಯಾನಿಟೈಸರ್ಗಳನ್ನು ಶಾಲೆ, ವಿಮಾನ ನಿಲ್ದಾಣ, ರೈಲು ನಿಲ್ದಾಣ ಮತ್ತು ದೇವಸ್ಥಾನಗಳಲ್ಲಿ ಅಳವಡಿಸುವುದರಿಂದ ಕೊರೋನಾದಂತಹ ಸಾಂಕ್ರಾಮಿಕ ರೋಗಗಳನ್ನು ತಡೆಯಬಹುದು. ನಮ್ಮ ಆಟೋಮೆಟಿಕ್ ಡೋರ್ ಸ್ಯಾನಿಟೈಸರ್ ಯಾವುದೇ ವಿದ್ಯುತ್ ಶಕ್ತಿ ಮತ್ತು ಸೆನ್ಸಾರ್ಗಳನ್ನು ಅಳವಡಿಸಿಲ್ಲ. ಇದು ಒಂದು ಸರಳ ವಿದ್ಯುನ್ಮಂಡಲ ಮತ್ತು ಸುಲಭ ವೈಜ್ಞಾನಿಕ ತತ್ವಗಳನ್ನು ಆಧರಿಸಿ ಕಾರ್ಯನಿರ್ವಹಿಸುತ್ತದೆ. ಹೀಗಾಗಿ ಇದನ್ನು ಯಾರು ಬೇಕಾದರೂ ತಯಾರಿಸಿ ನಿರ್ವಹಿಸಬಹುದು. ಕಡಿಮೆ ವೆಚ್ಚದಾಯಕ. ಧನ್ಯವಾದಗಳು.